ಹಾಯ್ ಗೈಸ್, तो चलिए शुरू करते हैं। ಫೈನಲಿ ಇವತ್ತು ನಾವು ದೇವಿಕೆರೆಗೆ ವಿಸಿಟ್ ಮಾಡಿದ್ದು. ದೇವಿಕೆರೆಗೆ ಇನ್ನೊಂದು ಹೆಸರಿದೆ, ಅದೇ ಪ್ರೇಮ ಕಾಶ್ಮೀರ ಅಂತ. ನೋಡಿ ಗೈಸ್, Man, I feel great. I mean, nothing could ruin a wonderful day like this. ಇದೇನಲ್ಲಿ ನಮ್ಮ ಗೈಸ್ ಇದಕ್ಕೆ ಹೇಳೋದು ಪ್ರೇಮ ಕಾಶ್ಮೀರ ಅಂತ. ನೋಡಿ ಗೈಸ್, ದೊಡ್ಡ ಕೇಳಿ ಒದ್ದು ಓಡಿಸ್ತಾರೆ ಗೈಸ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್ಸ್. ಇನ್ನು ನಾವು ಬಂದುಬಿಟ್ಟು ಸಿರ್ಸಲ್ಲಿದ್ದೇವೆ, ದೇವಿಕೆರೆಯಲ್ಲಿ. ದೇವಿಕೆರೆ ಅಂದರೆ ಪ್ರೇಮ್ ಕಾಶ್ಮೀರ ಆಗಿಬಿಟ್ಟದೆ. ದೇವಿಕೆರೆ ಅಂದರೆ ಪ್ರೇಮ್ ಕಾಶ್ಮೀರ, ಕಾಶ್ಮೀರ ಅಂದರೆ ದೇವಿಕೆರೆ ಆಗಿಬಿಟ್ಟದೆ. भाई मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಫುಲ್ ಎಂಟರ್ಟೈನ್ಮೆಂಟ್ ಆಗಿ ಬಂದಿದ್ವಿ. ನಾನು ಬಾಬಾ ಬಂದುಬಿಟ್ಟಿದ್ವಿ. ಏನು ಮಾಡೋದು ಗೈಸ್, ಗಣಪತಿ ನೋಡೋಣ ಅಂತ ಹೋಗ್ಬಿಟ್ಟಿದ್ವಿ. ಹಿಂಗ್ ರೌಂಡ್ ಹೊಡೆದೈತೆ ಗೈಸ್. ಅದು ಬಿಡ್ರಿ ಗೈಸ್, ಆ ಗಣಪತಿ ಆ ತೋರ್ಸ, ಆ ಗಣಪತಿ ಕುಂತ್ ನೋಡ್ ಆ ಬ್ರಹ್ಮಚಾರಿ ಕಣ್ಣೋಗಿರ್ಬೋದು ಗೈಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಬ್ರಹ್ಮಚಾರಿ ಕಣ್ಣು ಹೋಗ್ಬಿಟ್ಟದೆ ಗೈಸ್. ಏನು ನಿನ್ ಜನ್ಮಕ್ಕೆ ಹೋಗೋ, ಮಾಡಕ್ ಬರಲ್ಲ. ಏನು ಮಾಡೋದು, ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಅಂಕಲ್ಲು ಹುಡುಗಿ ಜೊತೆಗೆ ಬರ್ತಾ ಇದ್ರೆ ಗೈಸ್. ಏನು ಮಾಡೋದು, Boys, here we go. ದೇವಿಕೆರೆ ಅಂದ್ರೆ ಏನು? ಪ್ರೇಮ ಕಾಶ್ಮೀರ. ಪ್ರೇಮ ಕಾಶ್ಮೀರ ಅಂದ್ರೆ ದೇವಿಕೆರೆ. ಅದು ಈಗಿಂದಲ್ಲ, ಪೇಪರ್ ಒಳಗೆ ಆಗೋಗಿದೆ ಪ್ರೇಮ ಕಾಶ್ಮೀರ. ಅಲ್ಲೆಲ್ಲಿ ಹೋಗೋದ ಬೇಡ, ದೇವಿಕೆರೆಗೆ ಬಂದ್ಬಿಟ್ಟು ಪ್ರೇಮ ಕಾಶ್ಮೀರ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೋಡಿ, ಮಕ್ಕಳ ನೀವು ನಂಬರ್ ಇಲ್ಲ ನೋಡೆ ಮಗ. ವಿಡಿಯೋ ಮಾಡ್ಕೋಬೇಕಾಯ್ತದೆ. ರೋಟರಿ ಆಸ್ಪತ್ರೆ ಅದೊಂದು ಇಷ್ಟ ಇದೆ, ಇಷ್ಟ. ನೋಡಿ ಗೈಸ್, ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತು ಅಂದ್ರೆ ಇಲ್ಲೇ ರೋಟರಿ ಆಸ್ಪತ್ರೆ ಇದೆ, ಬಂದ್ಬಿಡಿ. ಅಂಕಲ್ ಜೊತೆ ಹುಡುಗಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಣ್ಣ ಪ್ಯಾಂಟ್ ಅಲ್ಲೇ ಅಂಕಲ್ ಜೊತೆ ಎಲ್ಲ ಹುಡುಗಿಯರ್ ಬರಂಗಾಗಿಬಿಟ್ಟಾರೆ ಗಾಯ್ಸ್. ಏನು ಮಾಡಕ್ ಬರ್ತಲ್ಲ ನೋಡಿ ಜೀವನ. ಗೈಸ್, ಬ್ರೆಡ್ ಎಂತ ಮಂಚಕ್ಕೆ ಎಂತ ಅಂತಾರೆ, ಬೆಡ್ ಅಲ್ಲ ಮಗ, ಸೋಫಾ. ಸಂಪರ್ಕಿಸಿ ಮಿಲನ, ಸಂಪರ್ಕಿಸಿ ಮಿಲನ. ಏನೇ ಹೆಚ್ಚು ಕಮ್ಮಿ ಆಗಲಿ, ಬೆಡ್ ಮಾತ್ರ ಕ್ವಾಲಿಟಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನೋಡಿ ಗೈಸ್, ಹಾಗೇನಾದ್ರು ಪೊಲೀಸ್ ಗಿಲೀಸ್ ಬಂದ ಅಂತ ತಿಳ್ಕೊಳ್ರಿ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ರೆಸ್ಟ್ ರೂಮಾಗ ಒಪ್ಕೊಳ್ಳಿ. ಯಾಕಂದ್ರೆ ನಮ್ಮಂತ ಸಿಂಗರ್ಸ್ ಹೇಳೋದೇ ಇದು ಅಲ್ಲ ಗೈಸ್. ಹೂ ಅಂದ್ರಲ್ಲಿ ಲೋಡೆ, ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬರೋದ್ರಾಗೆ ರೆಸ್ಟ್ ರೂಮ್ ಒಳಗೆ ಹೋದ ನಮ್ಮ ಫ್ರೆಂಡ್. ರೆಸ್ಟ್ ರೂಮ್ ಒಳಗೆಲ್ಲ ತೋರಿಸ್ಬೇಕು ಗೈಸ್. ಹಾಗೆ ನೋಡಿದೆ, ಮಿಂಚೆ ಮಸ್ತ್ ಇದೆ. ಅರೆ ಹುಡುಗರು ನೋಡ್ರಿ ಗೈಸ್, ಪ್ಯಾರಾಮೆನ್ಸಮ್ ಎಲ್ಲಿ ಬೇಕಾದ್ರೆ ಹಾಕಿದ್ದಾರೆ ಗೈಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮಂತ ಸಿಂಗಲ್ಸ್ ನೋಡಿ ಗೈಸ್, ರೆಸ್ಟ್ ರೂಮಿಗೆ ಬಂದ್ರು ಫೋನ್ ಪೇ ಮಾಡಿ ಅಂತ ಸ್ಕ್ಯಾನರ್ ಇಟ್ಟಿದ್ದಾರೆ ಗೈಸ್. Hey, I've seen this one. This is a classic. ನೇಮು ಪ್ರಶಾಂತ್ ಕುಮಾರ್ ಬಂದಿತ್ತಂತೆ. ಪಾಪ ರೆಸ್ಟ್ ರೂಮ್ ಕಾಯ್ತಾ ಇದ್ದಾನ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ ಗೈಸ್, ಹಂಗೇನಾದ್ರು ನಿಮ್ದು ಲವ್ ಫೇಲ್ಯೂರ್ ಆಯ್ತಪ್ಪ, ಏನು ತಲೆ ಕೆಡ್ಸ್ಕೊಂಬೇಡ್ರಿ. ದೇವಿಕೆರೆಗೆ ಸಿಕ್ಕಾಪಟ್ಟೆ ಆಳ ಉಂಟು, ಆದ್ರೆ ಬಿದ್ದು ಹಾರ್ಬಿಡ್ರಿ. ಅಲ್ಲ, ಬಂದುಬಿಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು, ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಒಳ್ಳೇದಾಗಲಿ. ಬೇಕಾದ್ರೆ ಇಲ್ಲಿ ಸಿಂಗಲ್ಸ್ ಒಬ್ಬ ಹಾರಿದ್ದ, ಇಲ್ಲೇ ಕೇಳಿ ಒಂದ್ಸಲಿ. ಮೋಸ್ಟ್ಲಿ ಈಜ್ ಬರ್ತಿತ್ತು, ಅದಕ್ಕೆ ಎಸ್ಕೇಪ್ ಆದ. ಗೈಸ್, ಫೈನಲ್ ದೇವಿಕೆರೆ ನೋಡಿ ನಮ್ಮಂತ ಸಿಂಗಲ್ಸ್ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅದಕ್ಕೆ ಕಾಡೆಕೆರೆ ವಿಸಿಟ್ ಮಾಡ್ತಾ ಇದ್ರು. ಅದಕ್ಕೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ಇದೇ ಥರದ ಕಾಮಿಡಿ ವಿಡಿಯೋಸ್, ವ್ಲಾಗ್ಸ್ ಎಲ್ಲದ್ರಾಗೂ ಸಿಗ್ತೀನಿ.